ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಿಡುಗಡೆಯಲ್ಲಿ 2 ದೊಡ್ಡ ಬದಲಾವಣೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. 2 ದೊಡ್ಡ ಬದಲಾವಣೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ 10ನೇ ಕಂತಿನ ಹಣ ಬರೋದಿಲ್ಲ. ಜೊತೆಗೆ 9ನೇ ಕಂತಿನ ಹಣಕ್ಕಾಗಿ ಯಾರು ವೇಟ್ ಮಾಡ್ತಾ ಇದ್ರ, ಪ್ರತಿಯೊಬ್ರು ಈ ಒಂದು 2 ದೊಡ್ಡ ಬದಲಾವಣೆಯನ್ನ ತಿಳ್ಕೊಳ್ಳೇಬೇಕು. ನಿಮಗೆ ಗೊತ್ತಿರಬಹುದು, ಕಾಂಗ್ರೆಸ್ ಸರ್ಕಾರ ತಿಳಿಸಿರುವ ಹಾಗೆ 10ನೇ ಕಂತಿನ ಹಣ ಚುನಾವಣೆ ಮುಂಚಿತವಾಗಿ ನಿಮ್ಮ ಖಾತೆಗಳಿಗೆ ಸೇರಿಸ್ತೀವಿ ಅಂತ ಹೇಳಿತ್ತು. ಅದೇ ಪ್ರಕಾರ ಈಗ ಕೆಲಸ ಮಾಡ್ತಾ ಇದೆ. ಆದ್ರೆ 2 ದೊಡ್ಡ ಬದಲಾವಣೆಯನ್ನ ಮಾಡಿ ಇವತ್ತಿನಿಂದ 10ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಬಹಳಷ್ಟು ಮಂದಿ ಈಗ 9ನೇ ಕಂತಿನ ಹಣವನ್ನ ಪಡೆದು 10ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ 10ನೇ ಕಂತಿನ ಹಣ ಬಂದಿರಬಹುದು, ಬಹಳಷ್ಟು ಮಂದಿಗೆ ಇನ್ನೂ ಬಂದಿಲ್ಲ. ಹಾಗಾದ್ರೆ ಪ್ರತಿಯೊಬ್ರು ಈ ಒಂದು 2 ದೊಡ್ಡ ಬದಲಾವಣೆಯನ್ನ ನೀವು ತಿಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಬಂದಿಲ್ಲ, ಏನಾಗಿದೆ ಅನ್ನೋದ್ರ ಬಗ್ಗೆ ಗೊಂದಲ ಆಗುತ್ತೆ. ಸೊ ಇಲ್ಲಿ 8 ಹಾಗೂ ಏನು ಪೆಂಡಿಂಗ್ ಹಣ ಆಗಿರ್ಬೋದು, 7, 6ನೇ ಕಂತಿನ ಹಣ ಆಗಿರ್ಬೋದು, ಮತ್ತೆ 9ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಪ್ರತಿಯೊಬ್ಬರಿಗೂ ಈ ಒಂದು 2 ದೊಡ್ಡ ಬದಲಾವಣೆಗಳು ಅನ್ವಯ ಆಗುತ್ತೆ. ಹಾಗಾದ್ರೆ ಜೊತೆಗೆ 10ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗುತ್ತಾ ಇದೆಯಾ, ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿರುವಂತ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇವತ್ತಿನಿಂದ ಬಿಡುಗಡೆ. ಏನು 2 ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ, ಅವು ಯಾವ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿಬಿಡಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟು. ನಿಮಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ಮಂದಿ 10ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಚುನಾವಣೆ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ನಾವು 10ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಸೇರಿಸ್ತೀವಿ ಅಂತ ಹೇಳಿತ್ತು. ಸೊ ಅದೇ ಪ್ರಕಾರ ಈಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ಇಲ್ಲಿ 2 ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಡಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, 9ನೇ ಕಂತಿನ ಹಣ ಪಡೆದಂತವ್ರು 10ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನು ಕೆಲವರಿಗೆ 9ನೇ ಕಂತಿನ ಹಣನೇ ಬಂದಿಲ್ಲ. ಹಾಗಾದ್ರೆ ಈ ಒಂದು 2 ದೊಡ್ಡ ಬದಲಾವಣೆಗಳು ಇದಕ್ಕೆ ಅನ್ವಯ ಆಗುತ್ತೆ. ಹಾಗಾದ್ರೆ ಈ ಒಂದು ಮಾಹಿತಿಯನ್ನ ನೀವು ನೋಡ್ಲೇಬೇಕಾದಂತ ಮಾಹಿತಿ ಆಗಿರುತ್ತೆ. ಇಲ್ಲಿ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. 10ನೇ ಕಂತಿನ ಹಣ ಇವತ್ತಿನಿಂದ ಏನ್ ಬಿಡುಗಡೆ ಆಗ್ತಾ ಇದೆ, ಇದರಲ್ಲಿ 2 ದೊಡ್ಡ ಬದಲಾವಣೆಗಳು ಏನೇನಂದ್ರೆ, ಮೊದಲನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಲೀಸವಾಗಿ 10ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಯಾರಿಗಪ್ಪ ಅಂತಂದ್ರೆ, ಇಲ್ಲಿ ರೆಗ್ಯುಲರ್ ಆಗಿ ಯಾರು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ, ಅಂದ್ರೆ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ 8ನೇ ಕಂತಿನ ಹಣ, 9ನೇ ಕಂತಿನ ಹಣ ಹೀಗೆ ಕಂಟಿನ್ಯೂ ಆಗಿ ಹಣವನ್ನ ಪಡಿತಾ ಇದ್ದಾರೆ, ಅಂತವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗದೇನೆ ನಿಮ್ಮ ಖಾತೆಗಳಿಗೆ 10ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಮೊದಲಿಗೆ ನಿಮ್ಮ ಖಾತೆಗಳಿಗೆ ಬರುತ್ತಂತೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಇವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಇವರಿಗೆ ನೇರವಾಗಿ 10ನೇ ಕಂತಿನ ಹಣ ಮೊದಲಿಗೆ ಇವರಿಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕ ಹಣವನ್ನ ನಿಲ್ಲಿಸಬೇಡಿ, ನೇರವಾಗಿ ಅಕೌಂಟ್ಗೆ ಹಾಕ್ಬಿಡಿ ಅಂತ ಹೇಳಿರುವಂತದ್ದು ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ನಿಮ್ಗೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇದ್ರೆ 10ನೇ ಕಂತಿನ ಹಣ ನಿಮ್ಗೆ ನೇರವಾಗಿ ಮೊದಲು ನಿಮ್ಮ ಖಾತೆಗಳಿಗೆ ಸೇರುತ್ತೆ, ನೋ ಪ್ರಾಬ್ಲಮ್. ಇಲ್ಲಿ ಎರಡನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಹಣ ಬರೋದಿಲ್ಲ ಅಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿದೆ. ಯಾರಿಗಪ್ಪ ಅಂತಂದ್ರೆ, ಇಲ್ಲಿ ಕೆಲವೊಂದು ರೇಷನ್ ಕಾರ್ಡ್ಗಳನ್ನ ತಡೆ ಹಿಡಿಯಲಾಗಿದಂತೆ. ಅಂದ್ರೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು, BPL ಕಾರ್ಡ್ಗಳನ್ನ ಅಂತ ಹೇಳಿ ತಡೆ ಹಿಡಿಯಲಾಗಿದಂತೆ. ಯಾಕಂದ್ರೆ ಅವರು ಲಿಮಿಟ್ ಅನ್ನ ಕ್ರಾಸ್ ಮಾಡಿರುವಂತದ್ದು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತವ್ರಾಗಿರ್ಬೋದು, ಅಥವಾ ಏನು ರೂಲ್ಸ್ ಏನಿದ್ವು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಂದ್ರೆ ಕೆಲವೊಂದು ರೂಲ್ಸ್ ಗಳಿದ್ವು, ಅವುಗಳ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿರುವಂತವ್ರು, ಅಂದ್ರೆ ಶ್ರೀಮಂತರಾಗಿರ್ಬೋದು, ಅಂತವ್ರಿಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ತಡೆ ಹಿಡಿಯಲಾಗಿದಂತೆ. ಅಂತವ್ರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ಯಾರಿಗಾದ್ರೂ ಹಣ ಈ ಒಂದು 10ನೇ ಕಂತಿನ ಹಣ ಇನ್ನು ಬಂದಿಲ್ಲಪ್ಪ ಅಂತಂದ್ರೆ, ನಿಮಗೆ ಏನಿದೆ 10 ದಿನಗಳಲ್ಲೇ ಈ ಒಂದು 10ನೇ ಕಂತಿನ ಹಣ ಬರುತ್ತೆ ಅಂತ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿರುವಂತದ್ದು. ಅಂದ್ರೆ ಈಗ ಏನು ಅತಿ ಶೀಘ್ರದಲ್ಲಿ ಮೊದಲಿಗೆ ಏನು ಯಾರಿಗೆ ಕಂತುಗಳು ಹಣವಾಗಿ ಕಂತುಗಳು ಏನು ಕರೆಕ್ಟ್ ಆಗಿ ಬರ್ತಾ ಇದ್ವು ಅಂತವ್ರಿಗೆಲ್ಲ ಈ ಒಂದು ಹಣ ಮೊದಲಿಗೆ ಬಂದ್ಬಿಡುತ್ತೆ. ಯಾರಿಗಾದ್ರೂ ಎಲ್ಲ ಕರೆಕ್ಟ್ ಆಗಿದ್ದು ಹಣ ಬಂದಿಲ್ಲ ಅಂದ್ರೆ ಅವ್ರಿಗೆ 10 ದಿನ ಟೈಮ್ ಇರುತ್ತಂತೆ. ಆ 10 ದಿನ ಒಳಗಡೆಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಸೇರುತ್ತಂತೆ. ಈ ರೀತಿಯಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಇವತ್ತಿನಿಂದ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೆ ಪೆಂಡಿಂಗ್ ಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಏನಪ್ಪಾ ಅಂತಂದ್ರೆ, ಯಾರಿಗೆ ಈ ಒಂದು 9ನೇ ಕಂತಿನ ಹಣ ಆಗಿರ್ಬೋದು, 8ನೇ ಕಂತಿನ ಹಣ ಆಗಿರ್ಬೋದು, 7ನೇ ಕಂತಿನ ಹಣ ಆಗಿರ್ಬೋದು ಬಂದಿಲ್ಲ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ನಾವು ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದೀವಿ. ನೀವು ಯಾರಿಗೆ ಹಣ ಬಂದಿಲ್ಲ ಜಸ್ಟ್ ವೇಟ್ ಮಾಡಬೇಕು, ನಿಮ್ಮ ಖಾತೆಗಳಿಗೆ ಕೂಡ ಹಣ ಬರುತ್ತಂತ ಖುದ್ದಾಗೆ ರಾಜ್ಯ ಸರ್ಕಾರ ಇಲ್ಲಿ ತಿಳಿಸಿರುವಂತದ್ದು.